ಸಭೆಯನ್ನೇ ಮೌನಗೊಳಿಸಿದ ಒಬ್ಬ 12 ವರ್ಷದ ಬಾಲಕನ ಕತೆ ನಿಮ್ಗೆ ಗೊತ್ತಾ? ಅವನ್ ದೇಹದಲ್ಲಿದ್ದದ್ದು 8 ವಕ್ರತೆಗಳು, ಆದ್ರೆ ಅವನ್ ಬುದ್ಧಿ ಮಹಾನ್ ರಾಜರುಗಳೇ ತಲೆಬಾಗುವಂತಿತ್ತು. ಇವರೇ ಮಹರ್ಷಿ ಅಷ್ಟಾವಕ್ರ. ಈ ಕತೆ ಶುರುವಾಗೋದು ಅವನ್ ಹುಟ್ಟೋ ಮುಂಚೆ. ಅಷ್ಟಾವಕ್ರನ ತಂದೆ ಋಷಿ ಕಹೋಡ ದಿನ ವೇದ ಪಠನ ಮಾಡ್ತಿದ್ರು. ಗರ್ಭದಲ್ಲಿದ್ದ ಮಗು ಅದನ್ನ ತುಂಬಾನೇ ಶ್ರದ್ಧೆಯಿಂದ ಕೇಳ್ತಾ ಇತ್ತು. ಒಂದು ದಿನ ತಂದೆ ಒಂದು ಮಂತ್ರವನ್ನ ತಪ್ಪಾಗಿ ಉಚ್ಚರಿಸಿದಾಗ ಗರ್ಭದಲ್ಲಿದ್ದ ಮಗು ತಡೆಯಲಾರದೆ ಅಪ್ಪ ಇಲ್ಲಿ ತಪ್ಪಿದೆ ಅಂತ 8 ಬಾರಿ ತಿದ್ದಿತು. ಶಿಷ್ಯರ ಮುಂದೆ ಅವಮಾನ ಅನುಭವಿಸಿದ ತಂದೆ ತೀವ್ರ ಕೋಪದಿಂದ ಎಷ್ಟು ಬಾರಿ ನನ್ನನ್ನು ತಿದ್ದಿದೆಯೋ ಅಷ್ಟೇ ಕಡೆ ವಕ್ರವಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ರು. ಹಾಗೆ 8 ಕಡೆ ಬಾಗಿದ ದೇಹದೊಂದಿಗೆ ಹುಟ್ಟಿದ್ದೇ ಅಷ್ಟಾವಕ್ರ. ಕಾಲ ಉರುಳಿತು. ಒಮ್ಮೆ ತಂದೆ ಕಹೋಡ್ರ ರಾಜ ಜನಕನ ಸಭೆಯಲ್ಲಿ ಶಾಸ್ತ್ರಾರ್ಥದಲ್ಲಿ ಸೋತು ಜಲಸಮಾಧಿ ಆಗ್ತಾರೆ. ಈ ಸತ್ಯ ಗೊತ್ತಾದಾಗ 12 ವರ್ಷದ ಬಾಲಕ ಅಷ್ಟಾವಕ್ರ ಧೃತಿಗೆಡದೆ ನೇರವಾಗಿ ರಾಜ ಜನಕನ ಸಭೆಯತ್ತ ಹೆಜ್ಜೆ ಹಾಕ್ತಾನೆ. ಅವನ ವಕ್ರ ದೇಹ, ಆ ವಿಚಿತ್ರ ನಡಿಗೆ ನೋಡಿ ಸಭೆಯಲ್ಲಿದ್ದ ಪಂಡಿತರೆಲ್ಲ ಜೋರಾಗಿ ನಗೋಕ್ ಶುರು ಮಾಡ್ತಾರೆ. ಅಷ್ಟಾವಕ್ರ ಅತ್ಯಂತ ಶಾಂತವಾಗಿ ಕಾಯ್ತಾನೆ. ಆ ನಗು ನಿಂತ ತಕ್ಷಣ ಅವನ್